ಇನ್ನು ಗಣೇಶ ಮೆರವಣಿಗೆ ವೇಳೆ ಯುವಕ ಹುಚ್ಚಾಟವನ್ನು ನಡೆದಿದ್ದಾನೆ. ತಲೆ ಮೇಲೆ ಪಟಾಕಿ ಬಾಕ್ಸ್ ಹೊತ್ತು ಹುಚ್ಚಾಟವನ್ನು ಮಾಡಿರೋದು ಹೊಸಪೇಟೆಯ ಜಾಮಿಯಾ ಮಸೀದಿ ಬಳಿ ನಡೆದಿರುವಂತಹ ಘಟನೆ ಇದು. ಸೌಂಡ್ ಸಿಸ್ಟಮ್ ಬಂದ್ ಮಾಡಿಸಿದ ಕಾರಣಕ್ಕಾಗಿ ಪೊಲೀಸರು ಈ ವೇಳೆ ತಲೆ ಮೇಲೆ ಪಟಾಕಿ ಬಾಕ್ಸ್ ಇದ್ದಾಗಲೇ ಈತ ಪಟಾಕಿಯನ್ನು ಸಿಡಿಸಿದ್ದಾನೆ. ಗಣೇಶ ಮೆರವಣಿಗೆ ಹೋಗ್ತಾ ಇತ್ತು ನಿನ್ನೆ. ಈ ವೇಳೆ ಯುವಕ ಹುಚ್ಚಾಟವನ್ನ ಮೆರೆದಿದ್ದಾನೆ. ತಲೆ ಮೇಲೆ ಪಟಾಕಿ ಬಾಕ್ಸ್ ಅನ್ನ ಇಟ್ಕೊಂಡು ಈತ ಹುಚ್ಚಾಟವನ್ನ ಮಾಡಿರೋದು ಹೊಸಪೇಟೆಯ ಜಾಮಿಯಾ ಮಸೀದಿ ಬಳಿ ಈ ಒಂದು ಘಟನೆ ನಡೆದಿದೆ. ಸೌಂಡ್ ಸಿಸ್ಟಮ್ ಬಂದ್ ಮಾಡಿಸಿದ್ದಾರೆ ಪೊಲೀಸರು. ಈ ವೇಳೆ ಈ ರೀತಿಯಾಗಿ ಹುಚ್ಚಾಟವನ್ನ ಮಾಡಿದ್ದಾನೆ. ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಾ. ಒಂದ್ ಕಡೆ ಈಗ ಪೊಲೀಸರು ಅಲ್ಲಿ ಏನು ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಕೂಡ ಸೇರಿದ್ರು. ಅಲ್ಲಿ ಈ ಗಣೇಶ ಮೆರವಣಿಗೆ ಹೋಗ್ತಾ ಇತ್ತು. ಈ ಸಂದರ್ಭದಲ್ಲಿ ಈ ಒಬ್ಬ ಯುವಕ ಈ ರೀತಿಯಾಗಿ ಹುಚ್ಚಾಟವನ್ನ ಮಾಡಿದ್ದಾನೆ. ನಂತರ ಪೊಲೀಸರು ಆತನನ್ನ ಅಲ್ಲಿ ಆ ಹುಚ್ಚಾಟವನ್ನ ಮಾಡ್ತಾ ಇದ್ದಂತ ಯುವಕನನ್ನ ಪಕ್ಕಕ್ಕೆ ಪಟಾಕಿ ಬಾಕ್ಸ್ ಅನ್ನ ಕೆಳಗಿಳಿಸಿ ಆತನನ್ನ ಪಕ್ಕಕ್ಕೆ ಸರಿಸಿದ್ದಾರೆ. ಆ ದೃಶ್ಯಗಳನ್ನು ಕೂಡ ಗಮನಿಸ್ತಾ ಇದ್ದಾರೆ. ಒಂದ್ ಕಡೆ ಗಣೇಶ ಮೂರ್ತಿ ಮೆರವಣಿಗೆ ಹೋಗ್ತಾ ಇತ್ತು, ಮತ್ತೊಂದ್ ಕಡೆ ಈ ಯುವಕ ಒಂದು ಸೌಂಡ್ ಬಾಕ್ಸ್ ಅನ್ನ ಆಫ್ ಮಾಡಿಸಿದ್ದಾರೆ. ಅದಾದ ಬಳಿಕ ಈ ಯುವಕ ಹುಚ್ಚಾಟವನ್ನು ಮೆರೆದಿರೋದು ಪಟಾಕಿಯನ್ನ ತಲೆ ಮೇಲೆ ಇಟ್ಕೊಂಡು ಪಟಾಕಿಯನ್ನ ಹಾರಿಸಲಿಕ್ಕೆ ಮುಂದಾಗ್ತಾನೆ. ಇನ್ನು ಗಣೇಶ ಮೆರವಣಿಗೆ ವೇಳೆ ಯುವಕ ಹುಚ್ಚಾಟವನ್ನು ಮೆರೆದಿದ್ದಾನೆ. ತಲೆ ಮೇಲೆ ಪಟಾಕಿ ಬಾಕ್ಸ್ ಹೊತ್ತು ಹುಚ್ಚಾಟವನ್ನ ಮಾಡಿರೋದು ಹೊಸಪೇಟೆಯ ಜಾಮಿಯಾ ಮಸೀದಿ ಬಳಿ ನಡೆದಿರುವಂತಹ ಘಟನೆ ಇದು. ಸೌಂಡ್ ಸಿಸ್ಟಮ್ ಬಂದ್ ಮಾಡಿಸಿದ ಕಾರಣಕ್ಕಾಗಿ ಪೊಲೀಸರು ಈ ವೇಳೆ ತಲೆ ಮೇಲೆ ಪಟಾಕಿ ಬಾಕ್ಸ್ ಇದ್ದಾಗಲೇ ಈತ ಪಟಾಕಿಯನ್ನು ಸಿಡಿಸಿದ್ದಾನೆ. ಗಣೇಶ ಮೆರವಣಿಗೆ ಹೋಗ್ತಾ ಇತ್ತು ನಿನ್ನೆ. ಈ ವೇಳೆ ಯುವಕ ಹುಚ್ಚಾಟವನ್ನ ಮೆರೆದಿದ್ದಾನೆ. ತಲೆ ಮೇಲೆ ಪಟಾಕಿ ಬಾಕ್ಸ್ ಅನ್ನ ಇಟ್ಕೊಂಡು ಈತ ಹುಚ್ಚಾಟವನ್ನ ಮಾಡಿರೋದು ಹೊಸಪೇಟೆಯ ಜಾಮಿಯಾ ಮಸೀದಿ ಬಳಿ ಈ ಒಂದು ಘಟನೆ ನಡೆದಿದೆ. ಸೌಂಡ್ ಸಿಸ್ಟಮ್ ಬಂದ್ ಮಾಡಿಸಿದ್ದಾರೆ ಪೊಲೀಸರು. ಈ ವೇಳೆ ಈ ರೀತಿಯಾಗಿ ಹುಚ್ಚಾಟವನ್ನ ಮಾಡಿದ್ದಾನೆ. ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಾ. ಒಂದ್ ಕಡೆ ಈಗ ಪೊಲೀಸರು ಅಲ್ಲಿ ಏನು ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಕೂಡ ಸೇರಿದ್ರು. ಅಲ್ಲಿ ಈ ಗಣೇಶ ಮೆರವಣಿಗೆ ಹೋಗ್ತಾ ಇತ್ತು. ಈ ಸಂದರ್ಭದಲ್ಲಿ ಈ ಒಬ್ಬ ಯುವಕ ಈ ರೀತಿಯಾಗಿ ಹುಚ್ಚಾಟವನ್ನ ಮಾಡಿದ್ದಾನೆ. ನಂತರ ಪೊಲೀಸರು ಆತನನ್ನ ಅಲ್ಲಿ ಆ ಹುಚ್ಚಾಟವನ್ನ ಮಾಡ್ತಾ ಇದ್ದಂತ ಯುವಕನನ್ನ ಪಕ್ಕಕ್ಕೆ ಪಟಾಕಿ ಬಾಕ್ಸ್ ಅನ್ನ ಕೆಳಗಿಳಿಸಿ ಆತನನ್ನ ಪಕ್ಕಕ್ಕೆ ಸರಿಸಿದ್ದಾರೆ. ಆ ದೃಶ್ಯಗಳನ್ನು ಕೂಡ ಗಮನಿಸ್ತಾ ಇದ್ದಾರೆ. ಒಂದ್ ಕಡೆ ಗಣೇಶ ಮೂರ್ತಿ ಮೆರವಣಿಗೆ ಹೋಗ್ತಾ ಇತ್ತು, ಮತ್ತೊಂದ್ ಕಡೆ ಈ ಯುವಕ ಒಂದು ಸೌಂಡ್ ಬಾಕ್ಸ್ ಅನ್ನ ಆಫ್ ಮಾಡಿಸಿದ್ದಾರೆ. ಅದಾದ ಬಳಿಕ ಈ ಯುವಕ ಹುಚ್ಚಾಟವನ್ನ ಮೆರೆದಿರೋದು ಪಟಾಕಿಯನ್ನ ತಲೆ ಮೇಲೆ ಇಟ್ಕೊಂಡು ಪಟಾಕಿಯನ್ನ ಹಾರಿಸಲಿಕ್ಕೆ ಮುಂದಾಗ್ತಾನೆ. ಇನ್ನು ಗಣೇಶ ಮೆರವಣಿಗೆ ವೇಳೆ ಯುವಕ ಹುಚ್ಚಾಟವನ್ನು ಮೆರೆದಿದ್ದಾನೆ. ತಲೆ ಮೇಲೆ ಪಟಾಕಿ ಬಾಕ್ಸ್ ಹೊತ್ತು ಹುಚ್ಚಾಟವನ್ನ ಮಾಡಿರೋದು ಹೊಸಪೇಟೆಯ ಜಾಮಿಯಾ ಮಸೀದಿ ಬಳಿ ನಡೆದಿರುವಂತಹ ಘಟನೆ ಇದು. ಸೌಂಡ್ ಸಿಸ್ಟಮ್ ಬಂದ್ ಮಾಡಿಸಿದ ಕಾರಣಕ್ಕಾಗಿ ಪೊಲೀಸರು ಈ ವೇಳೆ ತಲೆ ಮೇಲೆ ಪಟಾಕಿ ಬಾಕ್ಸ್ ಇದ್ದಾಗಲೇ ಈತ ಪಟಾಕಿಯನ್ನು ಸಿಡಿಸಿದ್ದಾನೆ. ಗಣೇಶ ಮೆರವಣಿಗೆ ಹೋಗ್ತಾ ಇತ್ತು ನಿನ್ನೆ. ಈ ವೇಳೆ ಯುವಕ ಹುಚ್ಚಾಟವನ್ನ ಮೆರೆದಿದ್ದಾನೆ. ತಲೆ ಮೇಲೆ ಪಟಾಕಿ ಬಾಕ್ಸ್ ಅನ್ನ ಇಟ್ಕೊಂಡು ಈತ ಹುಚ್ಚಾಟವನ್ನ ಮಾಡಿರೋದು ಹೊಸಪೇಟೆಯ ಜಾಮಿಯಾ ಮಸೀದಿ ಬಳಿ ಈ ಒಂದು ಘಟನೆ ನಡೆದಿದೆ. ಸೌಂಡ್ ಸಿಸ್ಟಮ್ ಬಂದ್ ಮಾಡಿಸಿದ್ದಾರೆ ಪೊಲೀಸರು. ಈ ವೇಳೆ ಈ ರೀತಿಯಾಗಿ ಹುಚ್ಚಾಟವನ್ನ ಮಾಡಿದ್ದಾನೆ. ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಾ. ಒಂದ್ ಕಡೆ ಈಗ ಪೊಲೀಸರು ಅಲ್ಲಿ ಏನು ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಕೂಡ ಸೇರಿದ್ರು. ಅಲ್ಲಿ ಈ ಗಣೇಶ ಮೆರವಣಿಗೆ ಹೋಗ್ತಾ ಇತ್ತು. ಈ ಸಂದರ್ಭದಲ್ಲಿ ಈ ಒಬ್ಬ ಯುವಕ ಈ ರೀತಿಯಾಗಿ ಹುಚ್ಚಾಟವನ್ನ ಮಾಡಿದ್ದಾನೆ. ನಂತರ ಪೊಲೀಸರು ಆತನನ್ನ ಅಲ್ಲಿ ಆ ಹುಚ್ಚಾಟವನ್ನ ಮಾಡ್ತಾ ಇದ್ದಂತ ಯುವಕನನ್ನ ಪಕ್ಕಕ್ಕೆ ಪಟಾಕಿ ಬಾಕ್ಸ್ ಅನ್ನ ಕೆಳಗಿಳಿಸಿ ಆತನನ್ನ ಪಕ್ಕಕ್ಕೆ ಸರಿಸಿದ್ದಾರೆ. ಆ ದೃಶ್ಯಗಳನ್ನು ಕೂಡ ಗಮನಿಸ್ತಾ ಇದ್ದಾರೆ. ಒಂದ್ ಕಡೆ ಗಣೇಶ ಮೂರ್ತಿ ಮೆರವಣಿಗೆ ಹೋಗ್ತಾ ಇತ್ತು, ಮತ್ತೊಂದ್ ಕಡೆ ಈ ಯುವಕ ಒಂದು ಸೌಂಡ್ ಬಾಕ್ಸ್ ಅನ್ನ ಆಫ್ ಮಾಡಿಸಿದ್ದಾರೆ. ಅದಾದ ಬಳಿಕ ಈ ಯುವಕ ಹುಚ್ಚಾಟವನ್ನ ಮೆರೆದಿರೋದು ಪಟಾಕಿಯನ್ನ ತಲೆ ಮೇಲೆ ಇಟ್ಕೊಂಡು ಪಟಾಕಿಯನ್ನ ಹಾರಿಸಲಿಕ್ಕೆ ಮುಂದಾಗ್ತಾನೆ. ಇನ್ನು ಗಣೇಶ ಮೆರವಣಿಗೆ ವೇಳೆ ಯುವಕ ಹುಚ್ಚಾಟವನ್ನು ಮೆರೆದಿದ್ದಾನೆ. ತಲೆ ಮೇಲೆ ಪಟಾಕಿ ಬಾಕ್ಸ್ ಹೊತ್ತು ಹುಚ್ಚಾಟವನ್ನ ಮಾಡಿರೋದು
ಹೊಸಪೇಟೆಯ ಜಾಮಿಯಾ ಮಸೀದಿ ಬಳಿ ನಡೆದಿರುವಂತಹ ಘಟನೆ ಇದು. ಸೌಂಡ್ ಸಿಸ್ಟಮ್ ಬಂದ್ ಮಾಡಿಸಿದ ಕಾರಣಕ್ಕಾಗಿ ಪೊಲೀಸರು ಈ ವೇಳೆ ತಲೆ ಮೇಲೆ ಪಟಾಕಿ ಬಾಕ್ಸ್ ಇದ್ದಾಗಲೇ ಈತ ಪಟಾಕಿಯನ್ನು ಸಿಡಿಸಿದ್ದಾನೆ. ಗಣೇಶ ಮೆರವಣಿಗೆ ಹೋಗ್ತಾ ಇತ್ತು ನಿನ್ನೆ. ಈ ವೇಳೆ ಯುವಕ ಹುಚ್ಚಾಟವನ್ನ ಮೆರೆದಿದ್ದಾನೆ. ತಲೆ ಮೇಲೆ ಪಟಾಕಿ ಬಾಕ್ಸ್ ಅನ್ನ ಇಟ್ಕೊಂಡು ಈತ ಹುಚ್ಚಾಟವನ್ನ ಮಾಡಿರೋದು. ಹೊಸಪೇಟೆಯ ಜಾಮಿಯಾ ಮಸೀದಿ ಬಳಿ ಈ ಒಂದು ಘಟನೆ ನಡೆದಿದೆ. ಸೌಂಡ್ ಸಿಸ್ಟಮ್ ಬಂದ್ ಮಾಡಿಸಿದ್ದಾರೆ ಪೊಲೀಸರು. ಈ ವೇಳೆ ಈ ರೀತಿಯಾಗಿ ಹುಚ್ಚಾಟವನ್ನ ಮಾಡಿದ್ದಾನೆ. ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಾ. ಒಂದ್ ಕಡೆ ಈಗ ಪೊಲೀಸರು ಅಲ್ಲಿ ಏನು ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಕೂಡ ಸೇರಿದ್ರು. ಅಲ್ಲಿ ಈ ಗಣೇಶ ಮೆರವಣಿಗೆ ಹೋಗ್ತಾ ಇತ್ತು. ಈ ಸಂದರ್ಭದಲ್ಲಿ ಈ ಒಬ್ಬ ಯುವಕ ಈ ರೀತಿಯಾಗಿ ಹುಚ್ಚಾಟವನ್ನ ಮಾಡಿದ್ದಾನೆ. ನಂತರ ಪೊಲೀಸರು ಆತನನ್ನ ಅಲ್ಲಿ ಆ ಹುಚ್ಚಾಟವನ್ನ ಮಾಡ್ತಾ ಇದ್ದಂತ ಯುವಕನನ್ನ ಪಕ್ಕಕ್ಕೆ ಪಟಾಕಿ ಬಾಕ್ಸ್ ಅನ್ನ ಕೆಳಗಿಳಿಸಿ ಆತನನ್ನ ಪಕ್ಕಕ್ಕೆ ಸರಿಸಿದ್ದಾರೆ. ಆ ದೃಶ್ಯಗಳನ್ನು ಕೂಡ ಗಮನಿಸ್ತಾ ಇದ್ದೀರಾ. ಒಂದ್ ಕಡೆ ಗಣೇಶ ಮೂರ್ತಿ ಮೆರವಣಿಗೆ ಹೋಗ್ತಾ ಇತ್ತು, ಮತ್ತೊಂದ್ ಕಡೆ ಈ ಯುವಕ ಒಂದು ಸೌಂಡ್ ಬಾಕ್ಸ್ ಅನ್ನ ಆಫ್ ಮಾಡಿಸಿದ್ದಾರೆ. ಅದಾದ ಬಳಿಕ ಈ ಯುವಕ ಹುಚ್ಚಾಟವನ್ನು ಮೆರೆದಿರೋದು. ಪಟಾಕಿಯನ್ನ ತಲೆ ಮೇಲೆ ಇಟ್ಕೊಂಡು ಪಟಾಕಿಯನ್ನ ಹಾರಿಸಲಿಕ್ಕೆ ಮುಂದಾಗ್ತಾನೆ. ಇನ್ನು ಗಣೇಶ ಮೆರವಣಿಗೆ ವೇಳೆ ಯುವಕ ಹುಚ್ಚಾಟವನ್ನು ಮೆರೆದಿದ್ದಾನೆ. ತಲೆ ಮೇಲೆ ಪಟಾಕಿ ಬಾಕ್ಸ್ ಹೊತ್ತು ಹುಚ್ಚಾಟವನ್ನ ಮಾಡಿರೋದು. ಹೊಸಪೇಟೆಯ ಜಾಮಿಯಾ ಮಸೀದಿ ಬಳಿ ನಡೆದಿರುವಂತಹ ಘಟನೆ ಇದು. ಸೌಂಡ್ ಸಿಸ್ಟಮ್ ಬಂದ್ ಮಾಡಿಸಿದ ಕಾರಣಕ್ಕಾಗಿ ಪೊಲೀಸರು ಈ ವೇಳೆ ತಲೆ ಮೇಲೆ ಪಟಾಕಿ ಬಾಕ್ಸ್ ಇದ್ದಾಗಲೇ ಈತ ಪಟಾಕಿಯನ್ನು ಸಿಡಿಸಿದ್ದಾನೆ. ಗಣೇಶ ಮೆರವಣಿಗೆ ಹೋಗ್ತಾ ಇತ್ತು ನಿನ್ನೆ. ಈ ವೇಳೆ ಯುವಕ ಹುಚ್ಚಾಟವನ್ನ ಮೆರೆದಿದ್ದಾನೆ. ತಲೆ ಮೇಲೆ ಪಟಾಕಿ ಬಾಕ್ಸ್ ಅನ್ನ ಇಟ್ಕೊಂಡು ಈತ ಹುಚ್ಚಾಟವನ್ನ ಮಾಡಿರೋದು. ಹೊಸಪೇಟೆಯ ಜಾಮಿಯಾ ಮಸೀದಿ ಬಳಿ ಈ ಒಂದು ಘಟನೆ ನಡೆದಿದೆ. ಸೌಂಡ್ ಸಿಸ್ಟಮ್ ಬಂದ್ ಮಾಡಿಸಿದ್ದಾರೆ ಪೊಲೀಸರು. ಈ ವೇಳೆ ಈ ರೀತಿಯಾಗಿ ಹುಚ್ಚಾಟವನ್ನ ಮಾಡಿದ್ದಾನೆ. ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಾ. ಒಂದ್ ಕಡೆ ಈಗ ಪೊಲೀಸರು ಅಲ್ಲಿ ಏನು ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಕೂಡ ಸೇರಿದ್ರು. ಅಲ್ಲಿ ಈ ಗಣೇಶ ಮೆರವಣಿಗೆ ಹೋಗ್ತಾ ಇತ್ತು. ಈ ಸಂದರ್ಭದಲ್ಲಿ ಈ ಒಬ್ಬ ಯುವಕ ಈ ರೀತಿಯಾಗಿ ಹುಚ್ಚಾಟವನ್ನ ಮಾಡಿದ್ದಾನೆ. ನಂತರ ಪೊಲೀಸರು ಆತನನ್ನ ಅಲ್ಲಿ ಆ ಹುಚ್ಚಾಟವನ್ನ ಮಾಡ್ತಾ ಇದ್ದಂತ ಯುವಕನನ್ನ ಪಕ್ಕಕ್ಕೆ ಪಟಾಕಿ ಬಾಕ್ಸ್ ಅನ್ನ ಕೆಳಗಿಳಿಸಿ ಆತನನ್ನ ಪಕ್ಕಕ್ಕೆ ಸರಿಸಿದ್ದಾರೆ. ಆ ದೃಶ್ಯಗಳನ್ನು ಕೂಡ ಗಮನಿಸ್ತಾ ಇದ್ದಾರೆ. ಒಂದ್ ಕಡೆ ಗಣೇಶ ಮೂರ್ತಿ ಮೆರವಣಿಗೆ ಹೋಗ್ತಾ ಇತ್ತು, ಮತ್ತೊಂದ್ ಕಡೆ ಈ ಯುವಕ ಒಂದು ಸೌಂಡ್ ಬಾಕ್ಸ್ ಅನ್ನ ಆಫ್ ಮಾಡಿಸಿದ್ದಾರೆ. ಅದಾದ ಬಳಿಕ ಈ ಯುವಕ ಹುಚ್ಚಾಟವನ್ನ ಮೆರೆದಿರೋದು. ಪಟಾಕಿಯನ್ನ ತಲೆ ಮೇಲೆ ಇಟ್ಕೊಂಡು ಪಟಾಕಿಯನ್ನ ಹಾರಿಸಲಿಕ್ಕೆ ಮುಂದಾಗ್ತಾನೆ.